ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಾಯಾ, ಹೌ ಡೇರ್ ಯು? ನನ್ನನ್ನೇ ಪರೀಕ್ಷೆ ಮಾಡ್ತಾ ಇದ್ಯಾ? ಬಾಗಿಲು ತೆಗಿ ಮಾಯಾ. ಮಾಯಾ, ಮಾಯಾ, ಕೊನೆ ಸಲ ಕೇಳ್ತಾ ಇದ್ದೀನಿ, ಈಗ ನೀನ್ ಬಂದ್ ಬಾಗಿಲು ತೆಗಿತೀಯೋ ಇಲ್ವೋ? ಮಾಯಾ, ತೆಗಿ ಬಾಗಿಲನ್ನ. ಮಾಯಾ, 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 ಯಾಕಮ್ಮ ಹೀಗಾಡ್ತಿದ್ಯಾ? ಅಷ್ಟು ಫೋನ್ ಮಾಡಿದ್ರು ನನ್ನ ಕಾಲ್ ರಿಸೀವ್ ಮಾಡ್ತಲ್ಲ, ಅಷ್ಟು ಬಾಗ್ಲು ಬಡಿದ್ರು ಬಾಗ್ಲು ತೆಗಿತಲ್ಲ. ಏನಾಗಿದೆ ನಿನಗೆ? ಅದು ಮ್ಯಾಮ್, ನನಗೆ ತುಂಬ ತಲೆನೋವ್ತಾ ಇತ್ತು. ಫೋನ್ ಸೈಲೆಂಟಲ್ಲಿತ್ತು, ಮಲ್ಕೊಂಡ್ಬಿಟ್ಟಿದ್ದೆ, ಕೇಳಿಸ್ಲಿಲ್ಲ. ರಿಯಲಿ ಸಾರಿ ಮ್ಯಾಮ್. ಇಲ್ಲ, ಇಲ್ಲೇನೋ ಸರಿ ಇಲ್ಲ. ಮಾಯ ವಿಚಿತ್ರವಾಗಿ ಆಡ್ತಿದ್ದಾಳೆ, ನನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾಳೆ. ಯಾಕೆ ಹೀಗೆಲ್ಲ ಆಡ್ತಿದ್ದಾಳೆ ಇವಳು? ಏನೋ ಸರಿ ಹೋಗ್ತಿಲ್ಲ. ಮಾಯಾ, ಮಾಯಾ, ನನ್ನ ಕಡೆ ತಿರುಗು. ಮಾಯಾ, ಪ್ಲೀಸ್. ಯಾಕಮ್ಮ ಮಾಯಾ ಹೀಗಿದ್ಯಾ? ಏನಾಗ್ತಿದೆ ನಿನಗೆ? ಮಾಯಾ, ನನ್ನ ನೋಡು. ಕಮಾನ್. ಯಾಕಮ್ಮ ಮಾಯಾ, ಏನಾಗ್ತಿದೆ ನಿನಗೆ? ಯಾಕೊಂಥರ ಇದೆಯಾ? ನಿನ್ನ ಮೆದುಳು ಮಸ್ಕಾಗಿದೆ. ನಿನ್ನ ಇಚ್ಛಾಶಕ್ತಿಗಳೆಲ್ಲ ಈಗ ನನ್ನ ವಶವಾಗ್ತಿದೆ. ಈಗ ನೀನು ಮನುಷ್ಯಳಲ್ಲ ಮಾಯಾ, ನನ್ನ ಆಜ್ಞೆಗಳನ್ನು ಪಾಲಿಸೋ ಒಂದು ಗೊಂಬೆ ಅಷ್ಟೇ. ಛೇ, ಈ ಮಾಳ್ವಿಕನ್ ಕ್ರೌರ್ಯಕ್ಕೆ ಕೊನೆನೇ ಇಲ್ವಾ? ಪಾಪ, ಈ ಮಾಯನ ಶಸ್ತ್ರ ಆಗಿ ಉಪಯೋಗಿಸ್ಕೊಂಡು ಅದು ಎಷ್ಟು ಅನ್ಯಾಯ ಮಾಡ್ತಾಳೋ ಏನೋ. ಇದರಿಂದ ದುರ್ಗಂಗೆ ಏನಾದ್ರೂ ತೊಂದರೆ ಆಗ್ಬೋದು. ಛೇ, ಪಾಪ, ದುರ್ಗಾ ಅಮಾಯಕಿ. ಅವಳಿಗೆ ಈ ಮಾಳ್ವಿಕನ್ ವಿಷಯದ ಆಟ ಎಲ್ಲ ಅರ್ಥ ಆಗಲ್ಲ. ನನ್ನ ಕೈಯಿಂದ ಸತ್ಯ ಹೇಳೋದಕ್ಕೂ ಆಗ್ತಿಲ್ಲ. ಈ ಮಾಳ್ವಿಕ ಏನ್ ಮಾಡೋದಕ್ಕೆ ಹೊರಟಿದ್ದಾಳೆ ಅಂತ ನನ್ಗೇನಾದ್ರೂ ಗೊತ್ತಾದ್ರೆ ದುರ್ಗಂಗೆ ನಾನು ಎಚ್ಚರಿಕೆ ಕೊಡ್ಬೋದು. ಮಾಯಾ, ನಾನು ಹೇಳಿದ್ದನ್ನ ಕೇಳಬೇಕು. ನಾನು ಹೇಳಿದ ಕೆಲಸ ಅಷ್ಟೇ ನೀನು ಮಾಡಬೇಕು. ಅಂಬಿಕಾ, ಈ ಸಲ ನಿಮ್ಮಿಬ್ರು ಹೇಗೆ ಆಟಾಡಿಸ್ತೀನಿ ನೋಡ್ತಾ ಇರು. ಹೇಗೆ ಆಟಾಡಿಸ್ತೀನಿ ಅನ್ನೋ ಸೂಚನೆ ನಿನಗೆ ಮೊದಲೇ ಸಿಕ್ಬಿಟ್ರೆ ಅದರಲ್ಲಿ ಮಜಾನೇ ಇರೋದಿಲ್ಲ. ನಾನು ಕೊಡೋ ಸರ್ಪ್ರೈಸ್ ನಿನಗೆ ದೊಡ್ಡ ಶಾಕ್ ಆಗಬೇಕು. ಆಗತ್ತೆ. ಏನಿದು, ಬಾಗ್ಲು ಒಳಗಡೆ ಹೋಗಕ್ಕಾಗ್ತಿಲ್ವಲ್ಲ? ನಾನಿಲ್ಲಿ ಬಂದಿದ್ದೀನಿ ಅಂತ ಗೊತ್ತಾಗಿ ಮಾಳ್ವಿಕಾ ರಕ್ಷಾ ಕವಚ ನಿರ್ಮಿಸಿದ್ಲಾ? ದುರ್ಗಾ, ನೀನು ತುಂಬಾ ಹುಷಾರಾಗಿರ್ಬೇಕು. ಮುಂದೆ ನಿನ್ಗೆ ದೊಡ್ಡ ಆಪತ್ ಕಾದಿದೆ. ಅಬ್ಬಬ್ಬಾ, ಯಾರಿದು? ಪ್ರೇಮಲೋಕದ ರವಿಚಂದ್ರನ ಅಥವಾ ಗಿಣಿ ಲೋಕದ ರಕ್ಷಿತ್ ಶೆಟ್ಟಿನ? ಇವ್ನ ನೋಡಿದ್ಮೇಲೆ ಈ ಮಣಿ ಮನ್ಮಥನ್ ವಶವಾಗೋದು ಗ್ಯಾರಂಟಿ. ಅಯ್ಯೋ ಛೀ, ಈ ಹುಡುಗಿರ್ಗಿರೋ ಹಾಗೆ ಲಿಪ್ಸ್ಟಿಕ್ ಹಚ್ಕೊಳ್ಳೋ ಆಪ್ಷನ್ ನಮಗೂ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರೋದು. ಕಲರ್ ಕುಕ್ ಮಾಡ್ಕೋಬಹುದಿತ್ತು. ಹುಡ್ದಾಗಿಂದ ಈ ಕೆಂಪು ಕೊಕ್ಕುನ ಎಷ್ಟು ಅಂತ ನೋಡೋದು. ಇಲ್ಲ, ಅವನನ್ನ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ನನ್ ಚೊಂಚನ್ನ ಡೈಮಂಡ್ ತರ ಹೊಳೆಯೋ ಹಾಗೆ ಮಾಡ್ಬೇಕು. ಆ ಹಳೆ ಮರದ ಕೊಂಬೆ ಗುಚ್ಚಿದ್ರೆ ಬಣ್ಣ ಹೋಗುತ್ತೆ ಹೊರತು ಹೊಳಪ್ ಬರಲ್ಲ.
ಏನ್ ಮಾಡ್ಲಿ? ಐಡಿಯಾ! ಹಿತಾ ಪಾಪು ಮಂಚದ ಮೇಲೆ ಆ ಹೊಳೆ ಸ್ಕ್ರೂಗಳಿದೆಯಲ್ಲ, ಅಲ್ಲಿಗೆ ಹೋಗಿ ನನ್ ಲಿಪ್ಸ್ಟಿಕ್ ಕೊಕ್ಕನ್ನ ಪಾಲಿಶ್ ಮಾಡ್ಕೋತೀನಿ. ಹುಚ್ಚು ಮಣಿ ಹುಚ್ಚು, ನೀನ್ ಎಷ್ಟು ಹೊಡಿದ್ಯೋ ಅಷ್ಟು ಬೇಗ ಆ ಗಿಣಿ ನಿನ್ ಬುಟ್ಟಿಗೆ ಬೀಳ್ತಾನೆ. ದುರ್ಗಾ ದುರ್ಗಾ ಒಂದ್ ನಿಮಿಷ ನಿಲ್ಲು, ನನ್ನ ಮಾತು ಕೇಳು. ಇಲ್ಲ, ನಾನ್ ನಿಂತ್ಕೊಳ್ಳಲ್ಲ ಬಾಸು. ನೀವ್ ಹೀಗೆ ನನ್ನ ಹಿಂದೆ ಬರ್ತಿದ್ರೆ ನಾನು ಹೋಗಿ ಟೆರೆಸ್ ಮೇಲಿಂದ ಹಾರ್ಬಿಡ್ತೀನಿ ಅಷ್ಟೇ. ಕಿರ್ಚ್ಕೋಬೇಡ, ನನ್ನ ಮಾತು ಕೇಳು ಅಂತ ಹೇಳ್ತಿದ್ದೀನಿ ಅಷ್ಟೇ. ನಾನ್ ಕೇಳಿಸ್ಕೊಳಲ್ಲ, ನೀವ್ ಹೇಳದ್ನ ನಾನು ಕೇಳೋದು ಇಲ್ಲ. ಏಯ್, ಏನಾಗಿದೆ ನಿಂಗೆ? ಒಳ್ಳೆ ಲೂಸ್ ತರ ಆಡ್ತಾ ಇದೆಯಲ್ಲ. ಬೆಳಗ್ಗೆಯಿಂದ ನಿನ್ನ ವರ್ತನೆ ಸರಿ ಇಲ್ಲ. ಹಾ, ನನ್ ಬರ್ತೇನೆ ಬಾಸು. ನಾನು ಹೇಗ್ ಬೇಕಾದ್ರೂ ಇರ್ತೀನಿ, ಅದನ್ನೆಲ್ಲ ನೀವ್ಯಾಕೆ ಕೇಳ್ತಿದ್ದೀರಾ? ನಾನು ಹೇಗೆ ಎದ್ದೊಳ್ಬೇಕು, ಹೇಗ್ ಓಡಾಡ್ಬೇಕು, ಹೇಗ್ ತಿನ್ಬೇಕು, ಅಳ್ಬೇಕು, ನಗ್ಬೇಕು, ಇದಕ್ಕೆಲ್ಲ ನಿಮ್ಮ ಅಪ್ಪನೇ ಕೇಳ್ಬೇಕಾ ನಾನು? ಏಯ್, ನಾನು ಹಾಗೆಲ್ಲ ಹೇಳ್ತೆ. ಅಲ್ಲ, ಬೆಳಗ್ಗಿಂದ ವಿಚಿತ್ರವಾಗಿ ಆಡ್ತಿದ್ಯಾ ಅಂತಂದೆ. ನಾನ್ ವಿಚಿತ್ರನೋ? ನಾನಲ್ಲ, ನೀವ್ ವಿಚಿತ್ರ. ಹಿ ಅಂತ ಹಲ್ಕಿರಿಯೋದು, ವಿಚಿತ್ರವಾಗಿ ನೋಡೋದು, ಏನಿದೆಲ್ಲ? ನಾನು ನಾರ್ಮಲ್ ಆಗೇ ಇದ್ದೀನಿ. ನನ್ನ ಒಳ್ಳೆತನ ನಿನ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಹೋಗ್ಲಿ ಬಿಡು, ನಾನು ಹಿತ ನೋಡ್ಕೊಂಡು ಇಲ್ಲಿಗೆ ಬಂದೆ. ಏನ್ ನಾಟಕ ಮಾಡ್ತೀರಾ ಬಾಸು? ಪುಟ್ ಮೇಡಮ್ನ ಕರಿತಾ ಬಂದಿದ್ ನಾನು, ನನ್ನ ಹಿಂದೆ ಬಂದಿದ್ ನೀವು. ಇವಾಗ ಸಿಕ್ಕಾಕೊಂಡ ತಕ್ಷಣ ಪುಟ್ ಮೇಡಮ್ನ ಹುಡ್ಕೊಂಡ್ ಬಂದೆ ಅಂತ ಸುಳ್ಳು ಹೇಳ್ತಿದ್ದೀರಾ? ಬಿಡ್ತೀರ ಗಂಡಸ್ರು ಬುದ್ಧಿನ? ಸಿಕ್ಕಾಕೊಂಡದ್ ಕೂಡ್ಲೆ ಪ್ಲೇಟ್ ಬದಲಾಯಿಸೋದು. ಶಾದ್ ದುರ್ಗಾ, ನಿನ್ ನಾಲ್ಗೆ ಮಿತಿ ಮೀರ್ತಾ ಇದೆ. ನಾನು ಹಿತ ನೋಡ್ಕೊಂಡೇ ಬಂದಿದ್ದು. ಸುಮ್ನೆ ಗಂಡಸರ ಕುಲನ ಮಧ್ಯೆ ಹಿಡಿದು ಅವ್ರಿಗೆ ಅವಮಾನ ಮಾಡಬೇಡ. ನಾನು ಸುಮ್ಮನೆ ಇರಲ್ಲ. ಆಮೇಲೆ ಕೋಪದಲ್ಲಿ ನಾನು ಏನು ಅಂದೆ ಅಂತ ಬೇಜಾರು ಮಾಡ್ಕೋಬಾರ್ದು ಅಷ್ಟೇ. ಓಹೋ, ಗಂಡಸ್ರು ಕುಲದ ಅಧ್ಯಕ್ಷರು ಬಂದ್ರು. ನಮಸ್ಕಾರ ಸರ್. ಮಾಡೋದೆಲ್ಲ ಮಾಡೋದು, ಅನ್ನೋದೆಲ್ಲ ಅನ್ನೋದು. ನಾನೇನ್ ಮುಖಕ್ಕೆ ಆರ್ತಿ ಎತ್ಲಾ? ಲುಕ್ ದುರ್ಗಾ, ಪ್ರತಿ ಒಂದಕ್ಕೂ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡೋದನ್ನ ಮೊದಲು ನಿಲ್ಸು. ಏನ್ ನಿಲ್ಸ್ಲಿ? ಅದು ಅದೇ ಯಾವುದು? ಅದೇ ಗಂಡು ಹೆಣ್ಣು ಅನ್ನೋ ಭೇದ ಭಾವ. ಮೊದಲು ನೀವು ಅದ ನಿಲ್ಸ್ತೀಯಾ? ಇಲ್ಲಿ ಹಿತ ಇಲ್ಲ ಅಂತ ಅನ್ಸುತ್ತೆ. ನನ್ನ ಮೂಡ್ ಹಾಳೋಕ್ಕಿಂತ ಮುಂಚೆ ದಯವಿಟ್ಟು ಹಾಕ್ಸೋಗು. ಐ ನೀಡ್ ಸಮ್ ಪೀಸ್. ಹಾ, ಇಲ್ಲ, ನಾನ್ ಆಚೆ ಹೋಗಲ್ಲ. ನೀವು ಹೋದ್ಮೇಲೆನೆ ನಾನು ಹೋಗೋದು. ಇಲ್ಲ ಅಂದ್ರೆ ನನ್ ಕಾಲ್ ತುಳ್ದು ಮತ್ತಿನ್ನೊಂದು ಡ್ರಾಮಾ ಮಾಡ್ತೀರಾ. ಅಯ್ಯೋ ಅಣ್ಣ, ಏನಿದು? ಹೇಳೋ ಮೇಲೆ ಬಾ ಭಗವಂತ, ಏನಪ್ಪ ಇದೆಲ್ಲ ಅನಾಹುತ? ಶರತ್ತು, ದುರ್ಗಾ, ಹಗಲೊತ್ತಲ್ಲಿ, ಅದು ಮಗು ರೂಮಲ್ಲಿ ಹೀಗೆಲ್ಲ ಮಾಡೋದು ನಿಮ್ಗೆ ನಾಚಿಕೆ ಆಗ್ಲಿಲ್ವಾ?